ಈಗ ಬಂದ ಸುದ್ದಿ ನೇರಳೆಹಣ್ಣಿಗಾಗಿ ಬಿಟ್ಬಿಟ್ಟು ಹೋಗೋರೆ. ಗಿಡ ನೋಡಿಲ್ಲ ನೋಡಿ. ಆಯ್ತು, ಸಬ್ಸ್ಕ್ರೈಬ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮಿಂಚಸ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾವು ಊರಿಗೆ ಬಂದಿದ್ದೀವಿ, ಸೋಮಪೇಟೆಗೆ ಬಂದಿದ್ದೀವಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಸಿನ್ಸ್ ಎಲ್ಲ ಮೀಟಪ್ ಆಗ್ತೀವಿ. ನಮ್ಮ ಊರಲ್ಲಿ ನಮ್ಮ ಅಲ್ಲಿ ಪೂಜೆ ಇದೆ, ಎಲ್ಲರೂ ಮೀಟ್ ಆಗ್ತಾ ಇದೀವಿ. ಇವಾಗ ಕರೆಂಟ್ಲಿ ಸೋಮಪೇಟೆಯಲ್ಲಿ ನಮ್ಮ ಮಕ್ಕಳಿಗೆ ವೇಟ್ ಮಾಡ್ತಾ ಇದೀವಿ. ಬನ್ನಿ, ಫುಲ್ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಕೀಪ್ ವಾಚಿಂಗ್ ಅಂಟಿಲ್ ದ ಎಂಡ್. ಸೊ ಅಕ್ಕಂಗೆ ವೇಟ್ ಮಾಡ್ತಾ ಇದ್ವಿ. ಅಕ್ಕ ಬಂದ್ರು, ಅವ್ರ ಪಾಪು ಕೂಡ ಬಂದು. ಹಾಯ್ ಹಾಯ್, ನಿನ್ ಹೆಸರೇನು? ಜಯದೇವ್. ಯಾವ ಕ್ಲಾಸ್ ನೀನೀಗ? LKGಯಾ? ನಾವೆಲ್ಲ ಊರಿಗೆ ಹೋಗ್ತಾ ಇದ್ವಿ, ಸ್ವಲ್ಪ ಟೈಮ್ ಆಯ್ತು. ರೀಚ್ ಆಗಿದ್ಮೇಲೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡಿ. ಯಾರೇ ಏನಾದ್ರು? ಹಾಯ್ ಆಯ್ತು ಪೂಜೆಗೆ. ಏನ್ ಮಾಡೋಣ, ನಮ್ ಗಾಡಿಗೆ ಗುದ್ಬಿಟ್ಟು ಹೋಗೋರೆ. ಏನಾಗ್ತದೆ ನಿಂಗೆ? ಹೌದಾ, ಫಾಸ್ಟ್ ಹೋಗ್ತಿದಾರಾ? ಹೇಗೆ ಫಾಸ್ಟ್ ಹೋಗ್ತಿದಾರೆ? ತುಂಬಾ ಫಾಸ್ಟು. ನಾವು ದೊಡ್ಡಮ್ಮನ ಮನೆಗೆ ಬಂದ್ವಿ. ಇವಾಗ ಪೂಜೆ ಎಲ್ಲ ಮಾಡ್ತಾ ಇದಾರೆ, ನಾವು ಮಾತ್ರ ಲೇಟ್ ಆಗಿದ್ದೀವಿ. ನಾವ್ ಇವಾಗ ಹೋಗ್ಬೇಕು. ಸುಮಾರು ಚೇಂಜ್ ಮಾಡಿದಾರೆ. ಟೋಪಿ, ನಮ್ ದೊಡ್ಡಮ್ಮ ಮನೆ 2 ನಾಯಿಗಳು, ಟೋಪಿ ಮತ್ತೆ ರಾಕಿ. ತುಂಬಾ ಟೈಮ್ ಆಗಿತ್ತು ಅದನ್ನೆಲ್ಲ ಮೀಟ್ ಮಾಡಿದ್ವಿ. ಟೋಪಿ ಬಾಯ್ stuck in between. ಇದೊಂಥರ ಅಡ್ವೆಂಚರ್. ಅಯ್ಯೋ, ಯಾರು ಕಾಫಿ ಗಿಡ ನೋಡಿಲ್ಲ ನೋಡಿ. ಈಗ ಕಾಯಿ ಬಿಡ್ತಾ ಇದೆ. ಆಯ್ತೋಡಮ್ಮ, ಅಲ್ಲಿ ಅಂಕಲ್ ತತ್ರ ಯಾರಾದ್ರೂ ಈ ಮರನ ಮುಂಚೆ ನೋಡಿದ್ರೆ ಇದು ಚೊಕ್ಕೋತಾ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಕಿತ್ಲೆಹಣ್ಣು ಮರ ಬೇರೆ ಇದೆ. ಸೊ ತೋಟದಲ್ಲಿ ಸುಮಾರು ಮರ ಇದೆ. ಇದು ಕಾಫಿ ತೋಟ. ಕಾಫಿ ತೋಟದಲ್ಲಿ ಬಾಳೆಕಾಯಿ, ಆಮೇಲೆ ಸೀಬೆಕಾಯಿ ಮರ ಇದೆ, ಸುಮಾರಿದೆ. ಚೊಕ್ಕೋತಾ ಅಂತ ಕೇಳಿರ್ತೀರಾ, ಬಟ್ ನೋಡಿಲ್ಲ ಅಂದ್ರೆ ನೋಡಿ, ಆಲ್ಮೋಸ್ಟ್ ಈ ಥರ ಇರುತ್ತೆ. ಈ ಕಡೆ ಪೂಜೆ ಮಾಡ್ತಾ ಇದ್ದಾರೆ, ನಾವು ಈ ಕಡೆಯಿಂದ ವಾಪಸ್. ಅದ್ರಲ್ಲಿ 2 ದೇವರಿದೆ, ಸೊ 2ಕ್ಕೂ ಬೇರೆ ಬೇರೆ ಥರ ಪೂಜೆ ಮಾಡಬೇಕು. ನಾವು ಮೇಲೆ ಬಂದ್ವಿ, ಪೂಜೆ ಮುಗಿಸ್ಕೊಂಡು ಬಂದ್ವಿ. ಈಗ ಒಳಗಡೆ ತುಂಬಾ ಪೂಜೆ ನಡೀತಾ ಇದೆ. ನೋಡ್ಬೋದು, ಎಲ್ಲ ಕೂತ್ಕೊಂಡಿದ್ದಾರೆ. ಮಿಕ್ಕಿದವರೆಲ್ಲ ಪಾತ್ರೆ ತೊಳೆದ ನೋಡ್ತಾ ಇದ್ದಾರೆ ಇಲ್ಲಿ. ಈಗಷ್ಟೇ ಜಸ್ಟ್ ಒಂದು ಟ್ರೈಲರ್ ಮಾಡಿ ಹೋದ್ರು. ನಮ್ ದೊಡ್ಡಪ್ಪ ತುಂಬಾ ಕೂಗ್ಬಿಟ್ಟು ಹೋದ್ರು. ಅದಕ್ಕೆ ಈಗ ಇಲ್ಲಿ ಯಾಕೋ ಇಲ್ಲಿ ಬಾಯ್ಲಿ ವಿಡಿಯೋ ಇಲ್ಲಿ ಬಾರಿಲಿ. ನಮ್ಮನೇಲಿ 2 ಚಿಕ್ಕ ಪುಟಾಣಿ ಮಕ್ಳುಗಳಿದೆ, ಓಡಾಡ್ತಾ ಇದಾರೆ ಅಲ್ಲಿ ಆ ಕಡೆ. ಹೇಗಿತ್ತು ರಿಯಾಕ್ಷನ್? ನಿಂದ ಹೇಗಿದೆ? ಬಸ್ ಬೌಲರ್ ಚೆನ್ನಾಗಿತ್ತಾ? ನಿಜವಾಗ್ಲೂ ಚೆನ್ನಾಗಿತ್ತಾ? ಬೇಡ ಅನ್ಸುತ್ತೆ, ಯಾಕೋ ಟೇಸ್ಟ್ ಎಷ್ಟಾಗ್ಲಿಲ್ಲ. ಬೇಡ, ಚಿಕನ್ ಸಾಂಬಾರ್ ತೆಗಿಬೇಕಂತೆ. ಚಿಕನ್ ಸಾಂಬಾರ್ ನಡೀತಾ ಇದೆ ಇಲ್ಲಿ. ಕಬಾಬ್ ಆಗ್ತಾ ಇದೆ, ಆಮೇಲೆ ಕಬಾಬ್ ಅಲ್ಲಿ ಮಾಡ್ತಾ ಇದಾರೆ. ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದಾರೆ. ಬನ್ನಿಲಿ, ವಿಡಿಯೋದಲ್ಲಿ ಬನ್ನಿಲಿ. ಬಾಯ್, ಹಾಯ್ ಅನ್ನು. ಹಾಯ್, ಹಲೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮಿಂಚೂಸ್ ಚಾನಲ್ ಅನ್ನು. ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅವನು ಹೇಳಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಜನಾರ್ದನ್ ಹಣ್ಣು ಸಿಗುತ್ತೆ, ಹಳ್ಸರಡಿದೆ, ಕುಯ್ತಾ ಇದ್ದಾರೆ. ನಾವೆಲ್ಲ ಇವಾಗ ನೇರಳೆಹಣ್ಣು ಕುಯ್ಕೊ ಬರಕ್ಕೆ ಅಂತ ಹೋಗ್ತಾ ಇದೀವಿ. ಒಂದು ಮರದಲ್ಲಿ ನೇರಳೆಹಣ್ಣು ಕುಯ್ಕೊ ಬರಕ್ಕೆ ಇಷ್ಟು ಜನ ಹೋಗ್ತಾ ಇದೀವಿ. ಏನ್ರಲ್ಲಿ ಹೋಗೋದು ಗೊತ್ತಿಲ್ಲ, ಸೊ ವೇಟ್ ಮಾಡ್ತಾ ಇದೀವಿ. ಏನ್ರಲ್ಲಿ ಹೋಗೋಣ ಈಗ? ಸ್ಕೂಟಿಲಿ. ಸೊ ಯಾರೆಲ್ಲ ಹೋಗ್ತಾ ಇರೋದು?
ಯಾರೆಲ್ಲ ಹೋಗ್ತಾ ಇದೀವಿ? ಇನ್ನು ಯಾರು ಹೊರಟಿಲ್ಲ, ನಾವಂತೂ ರೆಡಿ ಇದೀನಿ, ಪಾಸ್ಪೋರ್ಟ್ ಎಲ್ಲ ತಗೊಂಡಿದೀನಿ. ನೋಡಿ ಹಂಗೆ ಕೂತ್ಕೊಂಡಿದ್ದಾರೆ, ಅವ್ನ ಯಾಕೆ ಕರ್ಕೊಂಡು ಹೋಗೋ ತರ ಕಾಣಿಸ್ತಿಲ್ಲ. ಅವನೇ ನಂಬ್ಕೊಂಡು ಇವಾಗ ಕೂತಿದೀವಿ, ಅವ್ನ್ ಕರ್ಕೊಂಡು ಹೋಗ್ಬೇಕಷ್ಟೇ. ನಿಶಾಂತ್ ಅಣ್ಣ ಹೇಗೋ ಕರ್ಕೊಂಡು ಹೋಗ್ತೇನೆ ನಮ್ಮನ. ಕಾರಲ್ಲಿ ಬನ್ನಿ ಅಂತ ಹೇಳ್ತಿದ್ದಾನೆ, ಕಾರಲ್ಲಿ ಸೀಟ್ ಇಲ್ಲ ಹಿಂದ್ಗಡೆ, ಮುಂದೆ ಒಂದ್ ಸೀಟ್ ಮಾತ್ರ ಇದೆ. ಅವ್ನ್ ಬೈಕಲ್ಲಿ ಬರ್ತಾನಂತೆ. ಹಾಂಟ್ಗೆ ಹೋಗ್ತಾ ಇದಾರೆ, ಒಬ್ರು ಹಳ್ಸ್ತಾಗ್ ತರಕ್ ಹೋದ್ರು, ಇವಾಗ ನಾವು ನೆರಳಿಗೆ ತರಕ್ ಹೋಗ್ತಾ ಇದೀವಿ. ಯಾರಂತೂ ರೆಡಿ ಆಗ್ತಾ ಇಲ್ಲ, ಯಾವಾಗ ಹೋಗೋದಂತಾನೂ ಗೊತ್ತಿಲ್ಲ. ಮಿಂಚು ಎಲ್ಲರೂ ಹೋದ್ರು, ನಾವಿಬ್ರು ಬಾಕಿ. ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಎಲ್ಲಿಂದ ಹೋಗೋದು? ನೆರಳೆಣ್ಣು ಇವ್ರು ಎಷ್ಟು ಮೋಸ ಮಾಡಿದ್ರು ಅಂದ್ರೆ, ನಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ನಾವ್ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ತಗೊಂಡ್ ಬಂದು ಆಲ್ರೆಡಿ ತಿಂತಾ ಇದಾರೆ. ಇವಳು ಊರಿಗೆ ಬಂದ್ರೆ ಏನೇನ್ ಸಿಗುತ್ತೆ ಅಂತ ಇದೆ. ಇಲ್ಲೊಂದು ಹಳ್ಸಣ ಈಗ ದೊಡ್ಡ ಅತ್ತೆ ಹಳ್ಸಣ ಏನಕ್ ನಗಾಡ್ತಿದ್ದೀರಾ ಗೊತ್ತಿಲ್ಲ. ಇದೊಳ್ಳೆ ಕಂಟೆಂಟ್. ಏನಕ್ ನಗಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಾವಂಟು ನೇರಳೆ ತಿಂತಾ ಇದೀವಿ. ನಿಮ್ಮ ಅಮ್ಮಗೆ ಅಲ್ಲ ಏನಕ್ ನಗಾಡ್ತಿದ್ದೀರಾ ನಮಗೂ ಹೇಳಿ, ಅಲ್ಲ ವೀಕ್ಷಕರಿಗೆ ಹೇಳಿ. ಇದು ಜೀನ್ ಅಂದ್ರೆ ಇದೆ. ನಮ್ಮ ಅತ್ತೆಗೆ ಹಳ್ಸಣ ಅಂದ್ರೆ ತುಂಬಾ ಇಷ್ಟ. ಅದ್ರ ಫಾಲೋವರ್ ಇವಳು, ನನ್ ತಂಗಿ. ಎಲ್ಲ ಹೆಂಗ್ ತಿಂತಾ ಇದಾರೆ ಅಂದ್ರೆ, ನಾನಂತೂ ಹಳ್ಸಣ ತಿನ್ಲಿಲ್ಲ, ನೇರಳೆ ತಿಂದೆ. ಶೀತ ಬೇರೆ ಆಗಿದೆ ಊರಿಗೆ ಬಂದ್ಬಿಟ್ಟು. ಇವಾಗ ಇನ್ನೊಂದ್ ಮರ ಹತ್ರ ಹೋಗ್ತಾ ಇದೀವಿ. ಅಕ್ಕಂದಿರಿಬ್ರು ಮಾತ್ರ ಎಲ್ಲೋ ಹೋಗ್ಬಿಟ್ಟು ಎದ್ಕೊಂಡ್ ಬಂದ್ರು. ನೇರಳೆಣ್ಣಿಗೆ ಹೋಗ್ತಾ ಇದೀವಿ. ತೋಟದೊಳಗಿಂದ ಹೋಗ್ಬೇಕು. ಫುಲ್ ಕಾಫಿ ತೋಟ. ಆಲ್ರೆಡಿ ಅಣ್ಣ ಮತ್ತೆ ಇನ್ನೊಂದು ಅಕ್ಕ ಬೇಬಿ ಎಲ್ಲ ಹೋಗಿ ಆಗಿದೆ. ನಾವು ಇವಾಗ ಹೋಗ್ತಾ ಇದೀವಿ. ಮಿಷಿಲ್ ನೇರಳೆಹಣ್ಣು ನಮ್ಮ ಬಾವ ಅವ್ರು ಕುಯ್ತಾ ಇದ್ದಾರೆ. ನಾವೆಲ್ಲ ಕೆಳಗೆ ಕೂತ್ಕೊಂಡು ಹಾಕ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನೇರಳೆಹಣ್ಣು ಇಲ್ಲಿದೆ. ಸುಮಾರು ನೇರಳೆಹಣ್ಣು ಸುರಿಮಳೆ ಆಗ್ತಾ ಇದೆ ಮೇಲೆ ಮರದಿಂದ. ಹೈಟ್ ಅಲ್ಲಿ ಇದೆ ಆಕ್ಚುಲಿ ಮರ. ಏನ್ ಚುಚ್ತಾ ಇದೆ. ಊರಿಗೆ ಬಂದಂತೂ ನೇರಳೆಹಣ್ಣು, ಹಳಸಿನಹಣ್ಣು, ಚೊಕೋತ ಮತ್ತೆ ಆರೆಂಜ್ ಇದನ್ನೆಲ್ಲ ತಿನ್ನಕ್ಕೆ ಸಿಕ್ತು. ಬೀಳ್ತಾ ಇದೆ ಮೇಲಿಂದ ಸುರಿಮಳೆ. ಒಂದು ದೊಡ್ಡ ಕೊಂಬೆನೆ ಬೀಳಿಸ್ಬಿಟ್ರು. ಮತ್ತೆ ಆರಾಮಾಗಿ ತಿಂತಾ ಇದೀವಿ. ನೀವು ಹೊರಗಡೆ ದೊಡ್ಡ ಜಾಮೂನ್ ನೋಡಿರ್ಬೋದು, ಇದು ನಾರ್ಮಲ್ ಆಗಿ ಸಿಗುವಂತ ಜಾಮೂನು. ನೇರಳೆ ಹಣ್ಣಿಗಾಗಿ ಕಿತ್ತಾಟ. ಈಗ ಬಂದ ಸುದ್ದಿ, ನೇರಳೆ ಹಣ್ಣಿಗಾಗಿ ಹೋರಾಟ ಅಲ್ಲ, ಪರದಾಟ. ಈಗ ಸೆಕೆಂಡ್ ಟಾರ್ಗೆಟ್ ಈ ಮರಕ್ಕೆ. ಇವಾಗ ಈ ಮರದಿಂದ ಆಯ್ತು, ಆದಷ್ಟು ಕುಯ್ದ್ರು. ಇವಾಗ ಈ ಮರದಲ್ಲಿ ಕುಯ್ತಾ ಇದಾರೆ. ಇವನ್ ಮಾತ್ರ ನನ್ ಬ್ಯಾಕ್ ನ ಬಿಡ್ತಾನೆ ಇಲ್ಲ ಅವಾಗಿಂದ. ನಾವು ಅವ್ರು ಕುಯ್ದಿದ್ನ ತಿನ್ಬಿಟ್ಟು ಅವ್ರು ಇನ್ನೊಂದ್ ಮರಕ್ಕೆ ಹೋಗಿ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು. ನಾನು ನನ್ನ ತಂಗಿ ವಾಪಸ್ ಹೊರಟ್ವಿ ಮನೆ ಕಡೆಗೆ. ನೇರಳೆ ನಾಲ್ಗೆ ತೋರಿಸ್ತಿದ್ದು. ಓ ಮೈ ಗಾಡ್, ನಿನ್ ನಾಲ್ಗೆ ತೋರ್ಸು. ನಿಂದು ನಾವ್ ಜಾಸ್ತಿ ತಿನ್ಲಿಲ್ಲ, ಸೊ ನಮ್ ನಾಲ್ಗೆ ಇಷ್ಟೇ ಕಲರ್ ಇದೆ. ಅವ್ರು ಸರಿಯಾಗಿ ಬಾಚಿದ್ರು. ನೇರಳೆ ಕುಯ್ಯುವಾಗ ಆಗಿದೆ ಗೊತ್ತಾಗಿಲ್ಲ. ಏನಂತ ಗೊತ್ತಾ, ತುಂಬಾ ದುಃಖ. ಏನಾಗ್ತಾ ಇದೆ ಇಲ್ಲಿ ಇವತ್ತೇ ಗೊತ್ತಾಗಿತ್ತು ನಮ್ಗೆ ವೀಕ್ಷಕರ ಗಮನಕ್ಕೆ. ಸೈನಿಂಗ್ ಆಫ್ ಫಾರ್ ದ ಡೇ. ಎಲ್ಲ ಹೊರಡ್ತಾ ಇದೀವಿ. ಬಾಯ್. ಇವಾಗ ನಮ್ ಬಾವ ಬಂದ್ರು ಹೋಗ್ಬೇಕಾದ್ರೆ. ಸೈನಿಂಗ್ ಆಫ್. ಬಾಯ್. ಹೀಗೆ ವಾಚ್ ಮಾಡ್ತಾ ಇರಿ. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.